ಬಿಗ್ ಬಾಸ್ ಸೀಸನ್ 13 ಮೊದಲನೇ ಪ್ರೋಮೋ ಬಿಟ್ರು. ಕಾಮನ್ ಪೀಪಲ್ಗೂ ಕೂಡ ಅವಕಾಶ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ ಯಾವ ಒಂದು ಪ್ರೋಮೋ ಕೂಡ ಇಲ್ಲಿ ಬಂದಿಲ್ಲ. ಯಾವಾಗ ಪ್ರೋಮೋ ಬರುತ್ತೆ, ಎರಡನೇ ಪ್ರೋಮೋ ಏನ್ ಬರುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಿದ್ದಾರೆ. ಬಟ್ ಜುಲೈ ಎಂಡ್ ಅಲ್ಲಿ ಇಲ್ಲ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಒಂದು ಪ್ರೋಮೋ ಅಂತೂ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಓಡಾಡ್ತಿದೆ. ನೋಡೋಣ ಯಾವ ರೀತಿಯಾದ ಒಂದು ಪ್ರೋಮೋ ಬರುತ್ತೆ ಅಂತ ಅಂದ್ಬಿಟ್ಟು. ಸೆಪ್ಟೆಂಬರ್ ಅಲ್ಲೇ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ, ಯಾರ್ಯಾರು ಬಿಗ್ ಬಾಸ್ ರಿಯಾಲಿಟಿ ಶೋನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾರೋ ಎಲ್ರಿಗೂ ಕೂಡ ಗೊತ್ತಿದೆ. ಈ ಸತಿನೂ ಕೂಡ ಸೆಪ್ಟೆಂಬರ್ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಜುಲೈ ಎಂಡ್ ಅಲ್ಲಿ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಒಂದು ಪ್ರೋಮೋ ಕೂಡ ಇಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದೇ ಈ ಸತಿ ಅಗ್ನಿ ಪರೀಕ್ಷೆನ ಒಂದು ಕಾನ್ಸೆಪ್ಟ್ ತರ್ತಾ ಇದಾರಂತೆ, ಹಾಗಂತೆ ಹೀಗಂತೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಇದ್ರದೊಂದು ರಿಲೇಟೆಡ್ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಡ್ತಾರಂತೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳು ಹರಿದಾಡ್ತಿದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಸ್ಪರ್ಧಿಗಳು ಪಕ್ಕಾ ಬರ್ತಾರೆ. ಒಂದು 2-3 ಜನ, ಇವಾಗ ನಾನು ಏನೊಂದು ಲಿಸ್ಟ್ ಹೇಳ್ತೀನಿ, ಅದರಲ್ಲಿ 2-3 ಜನ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಒಂದು ಅನಿಸಿಕೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಲ್ಲಿ ಓಡಾಡ್ತಿದೆ. ಇವರಿಗೆ ಕರೆ ಹೋಗಿದೆಯಂತೆ, ಇವರು ಒಪ್ಕೊಂಡಿದಾರಂತೆ, ಮತ್ತೆ ಈ ವ್ಯಕ್ತಿಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತೆ ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳು ಈ ರೀತಿಯಾಗಿ ಇದೆ. ಸುಮಾರು ಜನಕ್ಕೆ ಕಾಲ್ ಹೋಗಿರುತ್ತೆ, ಮತ್ತೆ ಸುಮಾರು ಜನಕ್ಕೆ ಇಲ್ಲಿ ಇನ್ವೈಟ್ ಮಾಡಿರ್ತಾರೆ. ಬಟ್ ಕೆಲವೊಬ್ರು ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸುಮಾರು ಜನ ಹೇಳಿದ್ದಾರೆ ಇದ್ರ ಬಗ್ಗೆ ಇಂಟರ್ವ್ಯೂಗಳಲ್ಲೂ ಕೂಡ ಸುಮಾರು ಸತಿ. ಅದೇ ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ಇಲ್ಲ ನಮಗೆ ಬಂದಿತ್ತು ಈ ಹಿಂದಿನ ಸೀಸನ್ಗಳೆಲ್ಲ ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಈ ಒಂದು ಸೀಸನ್ ಅವ್ರಿಗೆ ಏನಾದ್ರು ಕರೆ ಹೋಗಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸನ್ನ ತಂದ್ಕೊಟ್ಟಿದೆ. ಈ ಸತಿ ಕಾಮನ್ ಪೀಪಲ್ ಕೂಡ ಇಲ್ಲಿ ಇದ್ದಾರೆ. ನೋಡೋಣ ಯಾವ ರೀತಿ ಸತಿ ಬಿಗ್ ಬಾಸ್ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಹೆಸರು ಹೇಳ್ತೀನಿ. ಇದರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ, ಯಾರು ಬರಬೇಕು ಅಂತ ನೀವು ಇಷ್ಟಪಡ್ತೀರಾ, ಮತ್ತೆ ಇನ್ನೂ ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಫಸ್ಟ್ ಹೆಸರು ಇಲ್ಲಿ ಓಡಾಡ್ತಿರೋದು ಯಾವ್ದಪ್ಪ ಅಂತಂದ್ರೆ, ಈಗ ಓಂ ಪ್ರಕಾಶ್ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಮನೋರಂಜನೆ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕ್ವಾಟ್ಲೆ ಕಿಚನ್ ಏನಕ್ಕೆ ನೋಡ್ತಿದ್ದೀರಾ ಅಂತಂದ್ರೆ, ಕೆಲವೊಬ್ರು ಕೇಳಿದ್ರೆ ಕೆಲವೊಬ್ರು ಇಲ್ಲಿ ಸ್ಪರ್ಧಿಗಳು ಇಷ್ಟ ಆಗ್ತಾರೆ, ಕೆಲವೊಬ್ರು ಇಷ್ಟ ಆಗಲ್ಲ. ಅದರಲ್ಲಿ ಓಂ ಪ್ರಕಾಶ್ ಅವರು ಸಖತ್ತಾಗಿ ಮನೋರಂಜನೆ ಕೊಡ್ತಾ ಇದಾರಪ್ಪ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅನ್ಸಿದೆ. ಇವ್ರದ್ದು ಯಾವಾಗೇ ಒಂದು ಪ್ರೋಮೋ ಬಿಟ್ಟರು ಕೂಡ ಅಥವಾ ಯಾವುದೇ ಒಂದು ಇಂಟರ್ವ್ಯೂ ನೋಡಿದ್ರು ಕೂಡ, ಯಾವುದೇ ಒಂದು ಶಾರ್ಟ್ ಮೂವಿ ಕೂಡ ನೀವು ನೋಡ್ಬೋದು. ಇವಾಗ ಶಾರ್ಟ್ ಮೂವಿಲೂ ಕೂಡ ಓಂ ಪ್ರಕಾಶ್ ಅವರು ಇವಾಗ ಮಾಡಿದ್ದಾರೆ. ಡೈರೆಕ್ಷನ್ ಅಂತೂ ಅವ್ರ ಫಿಲಮ್ ನಂದು ಸಖತ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಅನಿಸ್ತಿರೋದು ಏನಪ್ಪಾ ಅಂತಂದ್ರೆ, ಇವರು ಪಕ್ಕಾ ಬಿಗ್ ಬಾಸ್ ಮೆಟೀರಿಯಲ್. ಇವರು ಬಿಗ್ ಬಾಸ್ ಬಂದೇ ಬರ್ತಾರೆ, ಇವರು ಬರಲೇಬೇಕು, ಬಂದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಕಂಟೆಂಟ್ ನ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅನಿಸಿದೆ. ಅಂದ್ರೆ ಇವರು ಬಿಗ್ ಬಾಸ್ ಮೆಟೀರಿಯಲ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅನಿಸ್ತದೆ. ಅಂದ್ರೆ ಓಂ ಪ್ರಕಾಶ್ ಅವರು ಇವಾಗ ಏನ್ ಕ್ವಾಟ್ಲೆ ಕಿಚನ್ ಕಾಣಿಸ್ಕೊಂತಿದ್ದಾರೆ, ಅವ್ರನ್ನ ಬ್ಯುಸಿಯಾಗಿ ಇಟ್ಟಿರೋದು ಏನಕ್ಕೆ ಅಂತಂದ್ರೆ, ಓಂ ಪ್ರಕಾಶ್ ಅವರು ಸೆಲೆಕ್ಟ್ ಆಗಿದ್ದಾರೆ, ಅದಕ್ಕೋಸ್ಕರನೇ ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಅವರು ಬಂದಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ, ಇವರು ಬಂದ್ರೆ ನಿಜವಾಗ್ಲೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇಲ್ಲಿ ಕ್ವಾಟ್ಲೆ ಕಿಚನ್ ಅಂತ ಸಖತ್ ಮನೋರಂಜನೆ ಕೂಡ ಕೊಡ್ತಾ ಇದ್ದಾರೆ, ಮತ್ತೆ ಕುಕಿಂಗ್ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾಡ್ತಾರೆ. ಪ್ರತಿಯೊಂದು ಅವ್ರ ಪ್ರೋಮೋ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿರೋ ಒಂದು ಪ್ರೋಮೋಗಳು ಇಲ್ಲಿ ಬಿಟ್ಟಿದ್ದಾರೆ. ಎಪಿಸೋಡ್ ಅಬ್ಸರ್ವ್ ಮಾಡಿದಾಗ ಕೂಡ ನೀವು ನೋಡಬಹುದು, ಅತಿ ಹೆಚ್ಚಾಗಿ ಇಲ್ಲಿ ಓಂ ಪ್ರಕಾಶ್ ಅವರ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿ ಅವ್ರು ಕೊಡೋ ಕಂಟೆಂಟ್ ಇರ್ಬೋದು. ಜನರಿಗೆ ಏನು ಅಂತಂದ್ರೆ, ಇಲ್ಲಿ ಪ್ರೀತಿಯಿಂದ ಮಾತಾಡೋದಿರ್ಬೋದು, ಮತ್ತೆ ಇಲ್ಲಿ ಅವ್ರು ಎಂಟರ್ಟೈನ್ಮೆಂಟ್ ಏನ್ ಮಾಡ್ತಾರೆ ಅದು ಮನಸ್ಸಿಗೆ ಟಚ್ ಆಗಬೇಕು, ಅವಾಗ ಆ ವ್ಯಕ್ತಿನ ನಾವು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದ್ಸತಿ ಅದು ಅತಿ ಅಂತ ಕೂಡ ಇಲ್ಲಿ ಅನಿಸ್ಬೋದು, ಇಲ್ಲ ಕೆಲವೊಂದ್ಸತಿ ಅದು ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಕೂಡ ಇಲ್ಲಿ ಅನಿಸ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿನ ಎಲ್ಲರೂ ಇಷ್ಟಪಡಬೇಕು ಅನ್ನೋದು ಏನಿಲ್ಲ. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಆದ್ರೆ ಓಂ ಪ್ರಕಾಶ್ ಅವರು ಏನ್ ಇವಾಗ ಕಾಣಿಸ್ಕೊಂತಿದ್ದಾರೆ ಕ್ವಾಟ್ಲೆ ಕಿಚನ್ ಅಲ್ಲಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಕ್ವಾಟ್ಲೆ ಕಿಚನ್ ಗಿಂತ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಒಪಿನಿಯನ್ ಇದೆ. ನೋಡೋಣ, ಇವರು ಬರೋ ಸಾಧ್ಯತೆನೇ ಹೆಚ್ಚಿದೆ. ಆಲ್ಮೋಸ್ಟ್ ಇವ್ರದ್ದು ನೀವು ಇಂಟರ್ವ್ಯೂಗಳನ್ನ ನೋಡಬಹುದು, ಮತ್ತೆ ಇವಾಗ ಕ್ವಾಟ್ಲೆ ಕಿಚನ್ ಅಲ್ಲಿ ಏನೊಂದು ಕಂಟೆಂಟ್ ಕೊಡ್ತಿದ್ರು, ಆ ಕಂಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಿದೆ. ಸುಮಾರು ಒಂದು 90% ಜನಕ್ಕೆ ಇಷ್ಟ ಆಗಿದೆ, ಒಂದು 10% ಇಲ್ಲಿ ಇಷ್ಟ ಆಗಿಲ್ಲ ಅಂತ ಕೂಡ ಇಲ್ಲಿ ಕಮೆಂಟ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇವರು ಬಿಗ್ ಬಾಸ್ಗೆ ಬರೋ ಸ್ಪರ್ಧಿನೇ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಲೆಕ್ಕಾಚಾರನ ಹಾಕಿದ್ದಾರೆ. ಬಂದ್ರೆ ಹೇಗಿರುತ್ತೆ ವೀಕ್ಷಕರೇ ನಿಮ್ ಪ್ರಕಾರ? ಖಂಡಿತವಾಗ್ಲೂ ಇವರು ಬಂದೇ ಬರ್ತಾರೆ, 99.9% ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಪ್ ಇಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಿದೆ. ಇಲ್ಲಪ್ಪ ಇವ್ರು ಬಂದೇ ಬರ್ತಾರೆ, ಅದಕ್ಕೆ ಅವರು ಕ್ವಾಟ್ಲೆ ಕಿಚನ್ ಕೂಡ ಕಾಣಿಸ್ಕೊಂಡಿರೋದು ಅಂತ ಹೇಳ್ತಿದ್ದಾರೆ. ನಿಮ್ ಪ್ರಕಾರ ಬಂದ್ರೆ ಚೆನ್ನಾಗಿರುತ್ತಾ ಏನೋ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಡಾಕ್ಟರ್ ಬ್ರೋ ಇವ್ರ ಹೆಸರಂತೂ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಕಳೆದ ಸೀಸನ್ ಅಲ್ಲೇ ಇವ್ರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡಿದ್ರು. ಆದ್ರೆ ಇದ್ರ ಬಗ್ಗೆ ಅವರೇ ಒಂದು ಕ್ಲಾರಿಟಿ ವಿಡಿಯೋನ ಕೊಟ್ಬಿಟ್ರು. ನನಗೆ ಒಂದೇ ಜಾಗದಲ್ಲಿ ಅದು 90 ದಿವಸ ಇಲ್ಲಿ ಇರಬೇಕು ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಬ್ರೋ ಅವರೇ ಇಲ್ಲಿ ವಿಡಿಯೋನ ಮಾಡಿ ಹಂಚ್ಕೊಂಡಿದ್ರು. ಆದ್ರೆ ನೀವು ಇವಾಗ ನೋಡ್ಬೋದು, ಜಾಸ್ತಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೆಚ್ಚಾಗಿ ಆಕ್ಟಿವ್ ಆಗಿ ಕೂಡ ಇಲ್ಲಿ ಇದ್ದಾರೆ. ವಿಡಿಯೋಗಳನ್ನ ನೀವು ಪೋಸ್ಟ್ ಮಾಡ್ತಿರೋದು ನೋಡ್ಬೋದು, ಮತ್ತೆ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇಂಟರ್ವ್ಯೂ ಕೊಟ್ಟರು ಅಂತಂದ್ರೆ ಈ ಹಿಂದಿನ ಸೀಸನ್ಗಳನ್ನ ತಗೊಂಡ್ರು ಕೂಡ
ಈಗ ಯಾರ್ಯಾರು ಬಿಗ್ ಬಾಸ್ ಬರ್ತಾರೆ ಅವ್ರು ಸ್ವಲ್ಪ ಇಂಟರ್ವ್ಯೂಗಳಲ್ಲಿ ನಾವು ಜಾಸ್ತಿ ನೋಡ್ಬೋದು. ಈ ಹಿಂದೆ ನೋಡಿರಲ್ಲ, ಬಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂದಿದ್ದ ಅಷ್ಟೇ ಸ್ವಲ್ಪ ಅವ್ರು ಇಂಟರ್ವ್ಯೂಗಳಲ್ಲಿ ಜಾಸ್ತಿ ಕಾಣಿಸ್ಕೊಂತಾರೆ, ಮತ್ತೆ ಫಂಕ್ಷನ್ಗಳಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಂತಾರೆ. ಈಗ ಆತರ ಹೇಳಿರ್ಬೋದು, ನಾನು ಒಂದೇ ಕಡೆ ಇಲ್ಲಿ ಇರೋದಕ್ಕೆ ಅಸಾಧ್ಯ ಅಂತ ಅಂದ್ಬಿಟ್ಟು 12 ಸೀಸನ್ ಏನಿದೆ ಅದೆಲ್ಲ ಕೂಡ ಇವಾಗ ಸೈಡಿಗೆ ಇಟ್ಟು 13ನೇ ಸೀಸನ್ ನಿಜವಾಗ್ಲೂ ಯಾರ್ಯಾರು ಈ 12 ಸೀಸನ್ಗಳನ್ನ ಬೇಡ ಅಂತ ಅಂದಿದ್ರು ಖಂಡಿತವಾಗ್ಲೂ 13ನೇ ಸೀಸನ್ ಒಪ್ಕೊಳ್ಳೋದು ಖಂಡಿತ ಅಂತ ಅಂದ್ಬಿಟ್ಟು ಅನಿಸ್ತದೆ. ಒಂದು ವೇಳೆ ಆಫರ್ ಹೋಗಿದ್ರೆ ಖಂಡಿತವಾಗ್ಲೂ ಇಲ್ಲಿ 90% ಜನಗಳಿಗೆ ಇವ್ರು ಬಂದ್ರೆ ಚೆನ್ನಾಗಿರುತ್ತಪ್ಪ, ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನೋಡೋಕೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ಕಮೆಂಟ್ ಅಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇಲ್ಲಪ್ಪ ಈ ರೀತಿಯಾದ ಸ್ಪರ್ಧೆ ಇರಬೇಕು, ಈ ಒಬ್ಬ ಕಂಟೆಸ್ಟೆಂಟ್ ಇರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ ಪ್ರಕಾರ ಡಾಕ್ಟರ್ ಬ್ರೋ ಬಂದ್ರೆ ಚೆನ್ನಾಗಿರುತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಸ್ಯಾಮ್ ಸಮೀರ್ ಅವರು ಇವಾಗ ಜಾಸ್ತಿ ಯೂಟ್ಯೂಬ್ ನೀವು ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಯಾರ್ಯಾರು ಆಕ್ಟಿವ್ ಆಗಿ ಇದೀರೋ ಅವರೆಲ್ಲರಿಗೂ ಕೂಡ ಸ್ಯಾಮ್ ಸಮೀರ್ ಅವರು ತುಂಬಾ ಚೆನ್ನಾಗಿ ಗೊತ್ತಿರ್ತಾರೆ. ಪ್ರತಿಯೊಂದು ಪ್ರಮೋಷನ್ ವಿಡಿಯೋ ಇರ್ಬೋದು, ಮತ್ತೆ ಕಂಟೆಂಟ್ ಕ್ರಿಯೇಟರ್ ಮಾಡೋದಿರ್ಬೋದು, ತುಂಬಾನೇ ಕಾಣಿಸ್ಕೊಂತಿದ್ದಾರೆ ಸ್ಯಾಮ್ ಸಮೀರ್ ಅವರು. ಇವ್ರ ಹೆಸರಂತೂ ತುಂಬಾನೇ ಕೇಳಿ ಬರ್ತಿದೆ. ಇವ್ರದ್ದು ಕೂಡ ಇಂಟರ್ವ್ಯೂಗಳು ಆಲ್ಮೋಸ್ಟ್ ನೀವು ನೋಡಿರ್ತೀರಾ. ಆಫರ್ ಬಂದಿದ್ಯಾ ಇಲ್ವಾ ಅಂತ ಕೇಳಿದಾಗ ಪ್ರತಿಯೊಬ್ರು ಕೂಡ ಯಾರು ಒಪ್ಕೊಳ್ಳೋಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಅದರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಅವ್ರು ಬಂದಿದ್ರು ಕೂಡ ಬಂದಿದೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅದ್ರಲ್ಲಿ ರೂಲ್ಸ್ ಎಲ್ಲ ಇರುತ್ತೆ, ಗೊತ್ತಾಗಬಾರ್ದು ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ಸ್ಯಾಮ್ ಸಮೀರ್ ಅವ್ರ ಹೆಸರು ಜಾಸ್ತಿ ಕೇಳಿ ಬರ್ತದೆ. ನೋಡೋಣ ಅವ್ರು ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಅವ್ರು ಬಂದ್ರೆ ಹೇಗಿರುತ್ತೆ, ನೀವು ಸಪೋರ್ಟ್ ಏನಾದ್ರು ಮಾಡ್ತೀರಾ ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದಾಗಿದ ತಕ್ಷಣ ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ಗೆಸ್ಟ್ ಆಗಿ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ರು. ಆದ್ರೆ ಇವ್ರು ಬಂದ್ರೆ ಚೆನ್ನಾಗಿರುತ್ತಪ್ಪ, ಯಾಕಂತಂದ್ರೆ ಮೇನ್ ಆಗಿ ಡೈಲಾಗ್ ಡೆಲಿವರಿ ಇರ್ಬೋದು, ಮತ್ತೆ ಭಾಷಣ ಇರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೆಚ್ಚಾಗಿ ರೀಲ್ಸ್ಗಳನ್ನ ಸ್ಕ್ರೋಲ್ನ ಮಾಡ್ತಾ ಇದ್ರೆ ಪ್ರದೀಪ್ ಈಶ್ವರ್ ಅವ್ರದ್ದು ಸಿಕ್ಕಾಪಟ್ಟೆ, ಅಂದ್ರೆ ಅವ್ರು ಕೆಲವೊಬ್ರು ಗೊತ್ತಿರ್ತಾರೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಯಾರ್ಯಾರು ರಾಜಕಾರಣದ ವಿಷಯಗಳನ್ನ ಇಲ್ಲಿ ನೋಡ್ತಾ ಇರ್ತಿರೋ, ಆತರ ಇಂಟ್ರೆಸ್ಟ್ ಯಾರ್ಯಾರಿಗಿರುತ್ತೋ ರಾಜಕೀಯದಲ್ಲಿ ಅವ್ರಿಗೆ ಇವ್ರು ತುಂಬಾ ಚೆನ್ನಾಗಿ ಪರಿಚಯ ಇರ್ತಾರೆ. ಮತ್ತೆ ಡೈಲಾಗ್ಗಳು ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಈ ಒಂದು ಡೈಲಾಗು ಬಿಗ್ ಬಾಸ್ ಮನೆ ಒಳಗಡೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಬಿಟ್ಟು ಕೆಲವೊಬ್ಬರ ಒಂದು ಅನಿಸಿಕೆ ಅಂತೂ ಇಲ್ಲಿ ಇದ್ದೇ ಇದೆ. ಅವ್ರು ಬೆಂತಟ್ಟದಿರ್ಬೋದು, ಅವ್ರದ್ದು ಏನಾದ್ರು ಒಂದು ಡೈಲಾಗ್ ಡೆಲಿವರಿ ಕೊಟ್ಟಾಗ ಸಖತ್ ಫೇಮಸ್ ಆಗುತ್ತೆ. ಅಂದ್ರೆ ಏನಾದ್ರು ಭಾಷಣ ಮಾಡಿದ್ರೆ ಸಖತ್ತು ಇಲ್ಲಿ ತಲೆ ತಿಂತಾರಪ್ಪ ಅಂತ ಕೆಲವೊಬ್ಬರಿಗೆ ಅನ್ಸುತ್ತೆ. ಬಟ್ ಆ ಒಂದು ಏನ್ ತಲೆ ತಿಂತಾರೆ ಅಂತ ಹೇಳ್ತಾರೋ ಕೆಲವೊಬ್ಬರಿಗೆ ಇಲ್ಲಪ್ಪ ಅವ್ರು ಹೇಳ್ತಾ ಇರೋದು ಸತ್ಯ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅಂದ್ರೆ ಒಬ್ಬೊಬ್ರು ಒಪಿನಿಯನ್ ಒಂದೊಂದ್ ತರ ಇರುತ್ತಲ್ವಾ, ಅದಕ್ಕೋಸ್ಕರ ಪ್ರದೀಪ್ ಈಶ್ವರ್ ಅವರು ಬಂದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಅಭಿಮಾನಿಗಳು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಬಿಗ್ ಬಾಸ್ ನೋಡ್ತಾರಲ್ಲ, ಈ ಒಂದು ರಿಯಾಲಿಟಿ ಶೋ ನೋಡೋರು ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಅನಿಸಿಕೆ ಇಲ್ಲಿ ಹಂಚ್ಕೊಂಡಿದ್ದಾರೆ. ಬಂದ್ರೆ ಹೇಗಿರುತ್ತೆ, ಯಾಕಂದ್ರೆ ಅವ್ರು ಏನೋ ಡೈಲಾಗ್ ಹೊಡಿತಾರೆ ಅದೆಲ್ಲ ಕೂಡ ಪ್ರೋಮೋಗಳಾಗಿ ಬರುತ್ತೆ. ಆ ಪ್ರೋಮೋ ನೋಡಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ರೆ ಹೇಗಿರುತ್ತೆ ನೋಡ್ಬೇಕಾಗುತ್ತೆ ವೀಕ್ಷಕರೇ. ಬಂದ್ರೆ ಚೆನ್ನಾಗಿರುತ್ತಾ, ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಹೇಳಿ. ಅದಾಗಿದ್ದಷ್ಟೇ ನೆಕ್ಸ್ಟ್ ಪಾಯಲ್ ಚಂಗಪ್ಪ ಅವರು ಆಲ್ಮೋಸ್ಟ್ ಶಾರ್ಟ್ ಮೂವಿನ ಯಾರು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿರೋ, ಹೆಚ್ಚಾಗಿ ನೋಡ್ತಿರೋ ಅವ್ರಿಗೆ ಇವ್ರು ತುಂಬಾ ಚೆನ್ನಾಗಿ ಗೊತ್ತಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಶಾರ್ಟ್ ಮೂವಿಲಿ ಸಖತ್ ಹೆಸರು ಮಾಡಿದ್ದಾರೆ, ಸಿನಿಮಾದಲ್ಲೂ ಕೂಡ ಇಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಇವರು ಕೂಡ ಬರಬಹುದು ಅಂತಂದ್ಬಿಟ್ಟು ಇಲ್ಲಿ ಮಾತುಕತೆಗಳು ನಡೀತಿದೆ. ನಿಮಗೇನ್ ಅನ್ಸುತ್ತೆ, ಬಂದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ? ಮಿಸ್ ಮಾಡಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಶಿವಪುತ್ರ ಅವರು ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರು, ಒಬ್ರಲ್ಲ ಒಬ್ರು ಖಂಡಿತವಾಗ್ಲೂ ಒಂದ್ ಸೀಸನ್ ಅಲ್ಲಿ ಇದ್ದೇ ಇರ್ತಾರೆ. ಈ ಸತಿ ಇವ್ರ ಹೆಸರು ಕೇಳಿ ಬರ್ತದೆ, ನೋಡೋಣ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಕಾಮಿಡಿ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿ ನಗಿಸ್ತಾರೆ. ಈ ಸತಿ ಬರಬಹುದು ಇವರು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ನಡೀತಿದ್ದಾವೆ. ಬಂದ್ರೆ ಹೇಗಿರುತ್ತೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಅದಾಗಿದ ತಕ್ಷಣ ಬಾಳು ಬೆಳಗುಂದಿ ಅವರು ಕಳೆದ ಸೀಸನ್ ನಲ್ಲೇ ಬರ್ಬೇಕಿತ್ತು, ಹಾಗಿತ್ತು ಹೀಗಿತ್ತು ಅಂತ ಅಂದ್ಬಿಟ್ಟು ಇವ್ರ ಹೆಸರು ಕೇಳಿ ಬಂತು. ಆದ್ರೆ ಬಿಗ್ ಬಾಸ್ ಸೀಸನ್ 13ಗೆ ಇವರು ಬರ್ತಾರಂತೆ, ಹಾಗಂತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನೋಡೋಣ, ಕಳೆದ ಸತಿ ಇಲ್ಲಿ ಅವರು ಬಿಸಿ ಇದೆ, ಅದಕ್ಕೋಸ್ಕರ ಇಲ್ಲಿ ಬಿಗ್ ಬಾಸ್ ಒಪ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಇಂಟರ್ವ್ಯೂ ಏನೋ ಹೇಳಿದ್ರು. ಆದ್ರೆ ಈ ಸತಿ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡ್ಬೇಕಿದೆ. ಇದಾಗಿದ ತಕ್ಷಣನೇ ದಿಲೀಪ್ ಶೆಟ್ಟಿ ಅವರು ಆಲ್ಮೋಸ್ಟ್ ಸೀರಿಯಲ್ ನ ಯಾರ್ಯಾರು ವಾಚ್ ಮಾಡ್ತೀರಾ ಇವರಂತೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಲಾಸ್ಟ್ ಟೈಮ್ ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಬಂದಿದ್ರು, ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಇವ್ರು ಬರಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು, ಬಟ್ ಬಂದಿರಲಿಲ್ಲ. ಈ ಸೀಸನ್ ಖಂಡಿತವಾಗ್ಲೂ ಆಫರ್ ಹೋದ್ರೆ ಬರಬಹುದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ವೀಕ್ಷಕರು ಇವ್ರು ಬಂದ್ರೆ ಹೇಗಿರುತ್ತೆ, ನಿಮ್ಮ ಅನಿಸಿಕೆ ಏನು? ಇವ್ರು ಬಂದ್ರೆ ಚೆನ್ನಾಗಿರುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ ಕಮೆಂಟ್ ಅಲ್ಲಿ ತಿಳಿಸಿ. ಅದಾಗಿದ ತಕ್ಷಣ ಜಗ್ಗಪ್ಪ ಅವರಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ. ಈ ಹಿಂದೆ ಬಿಗ್ ಬಾಸ್ ಒಳಗಡೆ ಗಿಲ್ಲಿ ಅವರು ಹೋದಾಗ ಅವ್ರ ವಿಚಾರದ್ದು ಒಂದು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಇಲ್ಲಿ ಆಗಿತ್ತು. ಜಗ್ಗಪ್ಪ ಅವ್ರು ಏನಾದ್ರು ಬಂದ್ರೆ ಹೇಗಿರುತ್ತೆ? ಅವರು ಕೂಡ ರಿಯಾಲಿಟಿ ಶೋ ನಲ್ಲಿ ಬಿಸಿ ಇದ್ದಾರೆ, ಸುಮಾರು ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ, ಶಾರ್ಟ್ ಮೂವಿಲೂ ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಸುಮಾರು ಜನ ಅವ್ರನ್ನ ಇಷ್ಟಪಡೋರು ಕೂಡ ಇಲ್ಲಿ ಇದ್ದಾರೆ. ಬಟ್ ಗಿಲ್ಲಿ ಅವ್ರ ವಿಚಾರದಲ್ಲಿ ಸ್ವಲ್ಪ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಇಲ್ಲಿ ತಮಾಷೆಗೆ ಮಾತಾಡಿದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಅದು. ಆದ್ರೆ ಅವ್ರು ಬಂದ್ರೆ ಖಂಡಿತವಾಗ್ಲೂ ನೀವೇನಾದ್ರೂ ಇವ್ರಿಗೆ ಸಪೋರ್ಟ್ ಮಾಡ್ತೀರಾ? ಬಂದ್ರೆ ಹೇಗಿರುತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಲಾಸ್ಟ್ ಸೀಸನ್ ಕ್ವಾಟ್ಲೆ ಕಿಚನ್ ನಲ್ಲಿ
ರಘು ಅವ್ರು ವಿನ್ ಆಗಿದ್ರು, ಅವಾಗ ಎಂಟ್ರಿ ಆಗಿದ್ರು ವೈಲ್ಡ್ ಕಾರ್ಡ್ ಅಲ್ಲಿ. ಆದ್ರೆ ಇವಾಗ ಕ್ವಾಟ್ಲೆ ಕಿಚನ್ ಇಂದ ಯಾರು ಎಂಟ್ರಿ ಕೊಡ್ತಾರೆ ಅಂತಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಯಾಕಂದ್ರೆ ಇನ್ನೂ ಕೂಡ ಯಾರಿಲ್ಲಿ ವಿನ್ನರು ಯಾರಿಲ್ಲಿ ರನ್ನರು ಅಂತ ಗೊತ್ತಾಗಿದೆ. ಬಟ್ ಕ್ವಾಟ್ಲೆ ಕಿಚನ್ ಇಂದ ಅಂತೂ ಯಾರಾದ್ರೂ ಒಬ್ರು ಅಥವಾ ಇಬ್ರು ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ಈ ಸತಿ ನೀವು ಅಬ್ಸರ್ವ್ ಮಾಡ್ಬೋದು, ಅಷ್ಟು ಜನನೂ ಕೂಡ ತುಂಬಾ ಚೆನ್ನಾಗಿ ಕ್ವಾಟ್ಲೆ ಕೊಡ್ತಿದ್ದಾರೆ. ಮತ್ತೆ ಕುಕ್ ಮಾಡೋರು ಕೂಡ ತುಂಬಾನೇ ಜನ ಇದ್ದಾರೆ, ತುಂಬಾ ಚೆನ್ನಾಗೂ ಕೂಡ ಕುಕ್ ಮಾಡ್ತಿದ್ದಾರೆ. ನೋಡಿ, ಮೇನ್ ಆಗಿ ವಾಣಿಗೌಡ ಅವರು ಈ ಸತಿ ಬರಬಹುದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳಲ್ಲಿ ನಡೀತಿದೆ. ಆದ್ರೆ ಕಾಂಪಿಟೇಷನ್ ಅಂತೂ ಇಲ್ಲಿ ಇದ್ದೇ ಇದೆ. ಯಾಕಂದ್ರೆ ವಾಣಿಗೌಡ ಅವರು ಕೂಡ ತುಂಬಾ ಚೆನ್ನಾಗಿ ಕ್ವಾಟ್ಲೆ ಕಿಚನ್ ಅಲ್ಲಿ ಇಲ್ಲಿ ಮಾಡ್ತಿದ್ದಾರೆ. ಅದಾಗಿದ ತಕ್ಷಣ ಸಮೀಕ್ಷಾ ಅವರು ಬರ್ತಾರೋ ಏನೋ ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮಾತುಕತೆ ಮಾಡ್ತಿದ್ದಾರೆ. ಯಾಕಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಯಾರ್ಯಾರು ಇದಾರೋ ಸ್ವಲ್ಪ ಕಂಟೆಸ್ಟೆಂಟ್ ಗಳು ಬರ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ವಾಣಿಗೌಡ ಅವ್ರು ಬರ್ತಾರೋ, ಸಮೀಕ್ಷಾ ಅವ್ರು ಬರ್ತಾರೋ, ಅಥವಾ ಅಮೃತ ಅವ್ರು ಬರ್ತಾರೋ, ಯಾರು ಬರ್ತಾರೋ ಕಾದು ನೋಡ್ಬೇಕಿದೆ. ನಿಮ್ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ, ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದಾಗಿದ ತಕ್ಷಣ ಭೂಮಿಕಾ ಬಸವರಾಜ್ ಅವರು ಕಳೆದ 2-3 ಸೀಸನ್ ಇಂದ ನೀವು ನೋಡ್ಬೋದು, ಭೂಮಿಕಾ ಬಸವರಾಜ್ ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಅನ್ಕೊಂಡಿದ್ರು. ಬಟ್ ಈ ಒಂದು ಸೀಸನ್ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಇಲ್ಲಿ ಮಾತುಕತೆಗಳು ನಡೀತಿದೆ. ನಿಮ್ ಪ್ರಕಾರ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅನಿರುದ್ಧ ಅವರು ಈಗ ಜೊತೆಲಿ ಸೀರಿಯಲ್ ಅಲ್ಲಿ ಅನಿರುದ್ಧ ಅವರು ಆಕ್ಟ್ ಮಾಡಿದ್ರು. ಈ ಒಂದು ಸೀರಿಯಲ್ ಸಿಕ್ಕಾಪಟ್ಟೆ ಅವರಿಗೆ ಒಂದು ಹೆಸರನ್ನ ತಂದ್ಕೊಡ್ತು. ಇವಾಗ ನೀವು ನೋಡಿರ್ಬೋದು, ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಈ ಹಿಂದೆ ಸೀಸನ್ಗಳು ಕೂಡ ಅವ್ರಿಗೆ ಆಫರ್ಗಳು ಹೋಗಿತ್ತಂತೆ, ಹಾಗಂತೆ ಅಂತ ಅಂದ್ಬಿಟ್ಟು ಸುಮಾರು ವಿಡಿಯೋಗಳನ್ನ ನಾನು ಕೂಡ ನೋಡಿದ್ದೀನಿ. ಅದನ್ನ ರಿಜೆಕ್ಟ್ ಮಾಡಿದ್ರಂತೆ. ಇವಾಗ ಬಿಗ್ ಬಾಸ್ ಅವರು ಬರಲ್ಲ, ಬಿಸಿ ಇದ್ರು, ಹಾಗೆ ಹೇಗೆ ಅಂತ ಹೇಳಿದ್ರು. ಬಟ್ ಈ ಒಂದು ಸೀಸನ್ ಅನಿರುದ್ಧ ಅವರು ಬರಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ವೀಕ್ಷಕರ, ನಿಮ್ ಪ್ರಕಾರ ಬಂದ್ರೆ ಚೆನ್ನಾಗಿರುತ್ತಾ? ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮಡೇನೂರ್ ಮನು ಅವ್ರ ಹೆಸರು ಇವಾಗ ನೀವೆಲ್ರಿಗೂ ಕೂಡ ಗೊತ್ತು, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇಲ್ಲಿ ಆಯ್ತು. ಮಿಂಚು ಮತ್ತೆ ಮಡೇನೂರ್ ಮನು ಅವ್ರದ್ದು ಈಗ ತಣ್ಣಗಾಗಿದೆ ಸದ್ಯಕ್ಕೆ. ಇವಾಗ ನೋಡಿ, ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 12 ನಾವು ಅಬ್ಸರ್ವ್ ಮಾಡಿದ್ರೆ ಕಾಂಟ್ರವರ್ಸಿ ಮಾಡ್ಕೊಂಡಿರೋ ಪರ್ಸನ್ಗಳು ಇರಲಿಲ್ಲ. ಈ ಒಂದು ಸೀಸನ್ ಅಲ್ಲೂ ಕೂಡ ಇರೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಮತ್ತೆ ಕಾಮನ್ ಪೀಪಲ್ಸ್ಗೂ ಕೂಡ ಈ ಸತಿ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಕಾಂಟ್ರವರ್ಸಿ ಯಾರ್ಯಾರು ಆಗಿದೆಯೋ ಈ ಹಿಂದಿನ ಸೀಸನ್ಗಳನ್ನ ತಗೊಂಡ್ರೆ ಹೆಚ್ಚಾಗಿ ಕಾಂಟ್ರವರ್ಸಿ ಪರ್ಸನ್ಗಳನ್ನ ನಾವು ನೋಡ್ತಿದ್ವಿ. ಆದ್ರೆ ಕಳೆದ ಸೀಸನ್ ನಾವು ಕಂಪೇರ್ ಮಾಡಿದ್ರೆ ಆದ್ರೆ ಅಷ್ಟೊಂದು ಕಾಂಟ್ರವರ್ಸಿ ಮಾಡ್ಕೊಂಡಿರೋ ಪರ್ಸನ್ಗಳು ಇರಲಿಲ್ಲ. ಈ ಸೀಸನ್ ಅಲ್ಲೂ ಕೂಡ ಇರಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ನೋಡೋಣ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು. ನಿಮ್ ಪ್ರಕಾರ ಮಡೇನೂರ್ ಮನು ಅವರು ಬಿಗ್ ಬಾಸ್ ಸೀಸನ್ 13ಗೆ ಬಂದ್ರೆ ಚೆನ್ನಾಗಿರುತ್ತೆ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಯಾವ ಸ್ಪರ್ಧಿಗಳು ಇದ್ರೆ ನಿಮಗೆ ನೋಡೋಕೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮೇಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.